ಶಿವರಾತ್ರಿ ಹಬ್ಬಕ್ಕೆ ಮಾಡೋ ಅಂತ ತಂಬಿಟ್ಟಿನ ರೆಸಿಪಿ ಜೊತೆ ಬಂದಿದ್ದೀನಿ ಇವತ್ತು. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನೀಸ್ ಕಿಚನ್. ಬನ್ನಿ ವಿಡಿಯೋ ಶುರು ಮಾಡೋಣ. ಇದಕ್ಕೆ ಮೊದಲಿಗೆ 1 ಬಟ್ಲು ಕಡಲೆ ಬೀಜನ ಹುರ್ಕೊತಾ ಇದ್ದೀನಿ. ಇದನ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೋಬೇಕು. ಇದು ಹುರ್ಕೊಂಡಾದ್ಮೇಲೆ ತಣ್ಣಗಾಗೋದಿಕ್ಕೆ ಬಿಟ್ಟು ನಂತರ ಇದರ ಸಿಪ್ಪೆನ ಸುಲಿದಿಟ್ಕೋಬೇಕು. ಇಲ್ಲಿ ನಾನು 2 ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ತಗೊಂಡಿದ್ದೀನಿ. ಇದ್ರ ಜೊತೆ ಕಪ್ ಎಳ್ಳು ಕೂಡ ಯೂಸ್ ಮಾಡ್ತಿದ್ದೀನಿ. ಕಪ್ ಎಳ್ಳು ಕೂಡ 2 ಸ್ಪೂನ್ ತಗೊಂಡಿದ್ದೀನಿ. ಇದಾದ್ಮೇಲೆ ಇಲ್ಲಿ ಹತ್ತತ್ರ 1 ಕಪ್ ಅಷ್ಟು ಕೊಬ್ಬರಿ ತುರಿನ ತಗೊಂಡಿದ್ದೀನಿ. ಕೊಬ್ಬರಿ, ಕಡಲೆ ಬೀಜ ಮತ್ತು ಹುರಿಗಡಲೆ ಇದು 3 ಕೂಡ ಸಮ ಪ್ರಮಾಣದಲ್ಲಿರುತ್ತೆ. ಎಲ್ಲಾನು ಒಂದೊಂದು ಕಪ್ ತಗೊಂಡಿರ್ತೀನಿ. ಇದನ್ನು ಕೂಡ ಲೈಟಾಗಿ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು. ಇದಾದಮೇಲೆ 1 ಟೀ ಸ್ಪೂನ್ ಗಸಗಸೆನ ಹುರ್ಕೊತಾ ಇದ್ದೀನಿ. ಮತ್ತು ನಾನಿಲ್ಲಿ 1 ಕಪ್ ಬೆಲ್ಲ ತಗೊಂಡಿದ್ದೀನಿ. ಬೆಲ್ಲ ಪಾಕ ಬರೆಸ್ಕೊಳ್ಳೋದೇನು ಬೇಡ, ಜಸ್ಟ್ ನೀರಲ್ಲಿ ಕರಗಿಸ್ಕೊಂಡ್ರೆ ಸಾಕು ಬೆಲ್ಲನ. ಇಲ್ಲಿ ನಾನು ನೀರು ಬೆಲ್ಲ ಮುಳುಗೋ ಅಷ್ಟು ತಗೊಂಡು ಬೆಲ್ಲನ ಕರಗಿಸ್ಕೊತಿದ್ದೀನಿ. ಗಟ್ಟಿ ಪಾಕ ಮಾಡಿಕೊಂಡ್ರೆ ತಂಬಿಟ್ಟು ಸ್ವಲ್ಪ ಗಟ್ಟಿ ಆಗಿಬಿಡತ್ತೆ ಆಮೇಲೆ ಸ್ವಲ್ಪ ಹೊತ್ತಿಟ್ಟಾದ್ಮೇಲೆ. ಹಾಗಾಗಿ ನಾನಿಲ್ಲಿ ಗಟ್ಟಿ ಪಾಕ ಮಾಡ್ಕೊತಿಲ್ಲ, ಜಸ್ಟ್ ಬೆಲ್ಲನ ಕರಗಿಸ್ಕೊತಿದ್ದೀನಿ. ನೋಡಿ, ಇಷ್ಟು ಕುದೀತಿರ್ಬೇಕಾದಾಗ ನಾವು ಗ್ಯಾಸ್ನ ಆಫ್ ಮಾಡ್ಕೋಬೋದು. ಇಷ್ಟು ಸಾಕಿದೆ. ಈಗ ನಾನು ತಣ್ಣಗಾದ್ಮೇಲೆ ಆ ಬೆಲ್ಲದ ನೀರನ್ನು ಇಲ್ಲಿ ಶೋಧಿಸ್ಕೊತಿದ್ದೀನಿ. ಈಗ 1 ಕಪ್ ಹುರಿಗಡಲೆ, 4 ಏಲಕ್ಕಿ, ಆ ಹುರಿದಿಟ್ಕೊಂಡಿರೋ ಅಂಥ ಕಡಲೆ ಬೀಜದಲ್ಲಿ 1/4 ಬಟ್ಲಷ್ಟು ಕಡಲೆ ಬೀಜನ ರುಬ್ಬೋದಿಕ್ಕೆ ಹಾಕ್ತಿದ್ದೀನಿ. ಇಲ್ಲಿ ಹುರಿದಿರೋ ಅಂಥ ಗಸಗಸೆ, ಇವಿಷ್ಟನ್ನು ಹಾಕ್ಕೊಂಡು ಫೈನ್ ಪೌಡ್ರ್ ಥರ ಮಾಡ್ಕೋಬೇಕು. ಈಗ ಈ ಪೌಡರ್ನ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ. ಇದ್ರ ಜೊತೆ ಹುರಿದಿರೋ ಅಂಥ ಕೊಬ್ಬರಿ, ಇನ್ನು ಉಳಿದಿರೋ ಅಂಥ ಕಡಲೆ ಬೀಜ, ಎಳ್ಳು ಇಷ್ಟನ್ನು ಹಾಕ್ಕೊಂಡು ಫಸ್ಟು ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಈಗ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ನೀರನ್ನ ಹಾಕ್ಕೊಂಡು ಕಲಿಸ್ಕೋಬೇಕು. ತುಂಬ ಗಟ್ಟಿಗೂ ಅಲ್ಲ ಅಥವಾ ತುಂಬ ಸ್ಮೂತಾಗೂ ಇರಲ್ಲ ಹಿಟ್ಟು, ಆ ಹದಕ್ಕೆ ಕಲಿಸ್ಕೋಬೇಕು. ಈಗ ಇದನ್ನು ಉಂಡೆ ಕಟ್ಕೋತಿದ್ದೀನಿ. ನೋಡಿ, ನೀಟಾಗಿ ಉಂಡೆ ಬರುತ್ತೆ ಅಷ್ಟೇ. ಸೊ ರೆಡಿ ಆಗಿದೆ ಇದು. ಈ ಹಬ್ಬಕ್ಕೆ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.